ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದ್ರೆ, ನಿಮಗೆ ಗೊತ್ತು ನಮ್ಮ ಜೊತೆ ಇನ್ನೊಬ್ಳು ಇರ್ತಾಳೆ. ಇವತ್ತಿಲ್ಲ, ಅವಳೆಲ್ಲ ದೂರ ಇದ್ದಾಳೆ. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಿದೀವಿ. ಸೊ ಬನ್ನಿ ನೋಡೋಣ ವಿಡಿಯೋ. ಏನಿಲ್ಲ, ಸರ್ಪ್ರೈಸ್ ಕೊಡಕ್ಕೆ ನಾವು ಗೊರ್ಗಂಟೆ ಪಲ್ಯ ಇಂದ HSR ಟ್ರಾವೆಲ್ ಮಾಡ್ತಾ ಇದೀವಿ. ತುಂಬಾ ಲಾಂಗು. ಅವಳು ಕ್ಲಾಸ್ ಇದೆ 9:30ಗೆ, ಅಷ್ಟ್ರಲ್ಲಿ ರೀಚ್ ಆಗ್ಬೇಕು. ಮಾರ್ನಿಂಗ್ 7ಗೆ ಬಿಟ್ವಿ. ಟೈಮ್ ನೋಡಿದ್ರೆ ಆಲ್ರೆಡಿ ಬಂದಿದೀವಿ ಮೆಟ್ರೋ ಸ್ಟೇಷನ್ಗೆ. ಇನ್ನ 2 ಕಿಲೋಮೀಟರ್ಸ್ ಹೋಗ್ಬೇಕು. ಏನಾಗುತ್ತೋ ಗೊತ್ತಿಲ್ಲ, ಹೋಗ್ತೀವ ಇಲ್ವಾ ಅಂತ. ಸರ್ಪ್ರೈಸ್ ಆಗ್ತಾಳೋ ಇಲ್ವಾ ಅಂತ ನೋಡ್ಬೇಕು. ತುಂಬಾ ಕ್ಯೂರಿಯಸ್ ಆಗಿದೆ. ಅವಳಿಗೆ ಗೊತ್ತೇ ಇಲ್ಲ, ಒಂಚೂರು ಐಡಿಯಾ ಇಲ್ಲ. ನನಗ್ ಪ್ಲೇಸ್ ಗೊತ್ತು, ನಮಗ್ ಪ್ಲೇಸ್ ಗೊತ್ತಿತ್ತು. ಗೂಗಲ್ ಅಲ್ಲಿ ನೋಡ್ಕೊಂಡು ಲೊಕೇಶನ್ ನ ಹಂಗೆ ಹೋಗ್ತಾ ಇದೀವಿ. ಇನ್ನ ಮೆಟ್ರೋ ಬನ್ನಿ, ಬೇಗ ಟೈಮ್ ಆಯ್ತು. ಅಲ್ಲೋಗಿ ನೋಡ್ಬಿಟ್ಟು ಸಿಗೋಣ. ಇನ್ನ ಅರ್ಧ ಗಂಟೆಯಲ್ಲಿ ನಾವು ರೀಚ್ ಆಗ್ಬೇಕು ಅಲ್ಲಿಗೆ. ಆಲ್ಮೋಸ್ಟ್ ಬಂದ್ವಿ. ಇನ್ನ ಸ್ವಲ್ಪ ದೂರ ಐತೆ. ಆಟೋದಲ್ಲಿ ಹೋಗ್ತಾ ಇದೀವಿ. ನೋಡೋಣ, ಹೊಟ್ಟೆ ಬೇರೆ ಹಸಿತೈತೆ. ಏನ್ ರಿಯಾಕ್ಟ್ ಮಾಡ್ತಾಳೆ. ಫುಲ್ಲು ಅವಳಿಗೆ ಸರ್ಪ್ರೈಸ್ ಆಗ್ತೈತೆ ಇಲ್ವೋ, ನಮಗ್ ಸರ್ಪ್ರೈಸ್ ಆಗ್ತೈತೆ. ತುಂಬಾ ದಿನ ಆಯ್ತು ನೋಡಿ ಅಂತ. ಲಾಸ್ಟ್ ಆಗೆ ಬರ್ಡೇ ಅವಳ ಬರ್ಡೇ ನೋಡಿದಷ್ಟೇ. ಅದು ಬಂದ್ವಿ, ಹಿಂಗೆ ಫಾಸ್ಟ್ ಮುಗಿತು. ಒಂದು ½ an hour ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮುಗಿಸಿ ಹೋಗ್ಬಿಟ್ಟು. ಸೊ ನೋಡೋಣ. ಬಂದ್ಬಿಟ್ವಿ. ಪರ್ಮಿಷನ್ ತಗೋಬೇಕು. ಅದೇ ತಗೊಂಡ್ ಹೋಗ್ಬೋದು ಅಲ್ವಾ? ಕೆಳಗಡೆ ಹೋಗಿ ಪರ್ಮಿಷನ್ ತಗೊಂಡ್ ಹೋಗ್ಬೋದು ಅಲ್ವಾ? ನಾವೇ ಲೇಟ್ ಆಗಿ, ಅಂದ್ರೆ ಡಿಸ್ಟೆನ್ಸ್ ತುಂಬಾ ದೂರ ಇದೆ ನಮ್ಮ ಮನೆ ಹತ್ರ ಇಂದ. 7:30 ಬಿಟ್ವಿ ನಾವು. ಹೆಂಗಿತ್ತು ಸರ್ಪ್ರೈಸ್? ವಾಶ್ರೂಮ್ ಮುಗಿಯಕ್ಕೆ ಹೋಗ್ತಿ, ಆಚೆ ವಾಶ್ರೂಮ್ ಕೈಯೆಲ್ಲ ಅಲ್ಲೇ ಇದ್ವಿ, ನೋಡ್ಲೇ ಇಲ್ಲ. ಅಲ್ಲಿ ನಾವ್ ಕೇಳ್ಕೊಂಡು ಹಾಸ್ಟೆಲ್ಗೆ ಹೋಗ್ತೀವಿ ಅಂದ್ಬಿಟ್ಟು ಬಂದ್ವಿ. ಹೆಂಗಂದ್ರೆ ನೀನ್ ಮುಂದೆನೆ ನಿಂತಿದೀವಿ, ನೀನ್ ನೋಡ್ಲಿಲ್ಲ, ಹೋಗ್ಬಿಟ್ಟೆ. ನಾವು ನೆಕ್ಸ್ಟ್ ಟೈಮ್ ಅಲ್ಲ, ನಾವು ರಮ್ಮಿ ಯಾವಾಗ್ಲೂ ಹಗ್ಗೆ ಮಾಡ. ಹೌದಾ? ಬಂದು ತಪ್ಕೊಂಡು ಮಿರರ್ ಅಲ್ಲಿ ನೋಡಿಲ್ವಾ? ಮಿರರ್ ಅಲ್ಲೇ ನೋಡಿದ್ದವಳು. ಹೆಂಗಿತ್ತು ಸರ್ಪ್ರೈಸ್? ಅವಳಿಗೆ ಆಗ್ತಾ ಇಲ್ಲ ನೋಡಿ. ಈಗ್ಲೂ ಅವಳ ಕೈ ತಡ್ಕೊಳಕ್ ಆಗ್ತಿಲ್ಲ. ಹೇಗಿತ್ತು ಶ್ವೇತಾ ಸರ್ಪ್ರೈಸ್? ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ. ಆದ್ರೆ ಸಡನ್ ಆಗಿ ಬಂದಿದ್ಕೆ ತುಂಬಾ ಖುಷಿ ಆಯ್ತು. ನಾನು ನನಗೆ ಇನ್ನ ರಿಯಲೈಸೇ ಮಾಡಕ್ ಆಗ್ತಿಲ್ಲ, ನಿಜ ಬಂದಿದಾರಾ ಅಂತ. ನನ್ನ ಮುಖ ನಾನೇ ನೋಡ್ತಾ ಇದ್ದೀನಿ, ಇವಳೇನಾ ಇದು ಅಂತ. ಆಮೇಲೆ ತುಂಬಾ ಖುಷಿ ಆಯ್ತು. ಒಂಥರ ಹಾರ್ಟ್ ಬೀಟ್ ಎಲ್ಲ ಜೋರಾಗಿ ಹೊಡ್ಕೊಂತ ಇತ್ತು. ಯಾರು ಈ ತರ ಎಲ್ಲ ಮಾಡಿದಿಲ್ಲ. ಅದಕ್ಕೆ ತುಂಬಾ ದಿನ ಆಗಿ ಮತ್ತೆ ಕಾಲೇಜ್ ಲೈಫ್ ಹೆಂಗಿರುತ್ತೆ ಅಂತ ತುಂಬಾ ದಿನ ಆಗಿ ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನೋಡಿ, ಇವಾಗ್ಲೂ ನನ್ನ ಕಂಡುಕೊಂಡ್ರೆ ಇಲ್ಲ. ಅದನ್ನ ಯೋಚನೆ ಮಾಡೋ ತಲೆ ಮೇಲೆ. ಇವಾಗ ನೀನ್ ವಿಡಿಯೋ ಮಾಡ್ತಿದ್ಯಲ್ಲ, ಅದಕ್ಕೆ ಇವಾಗ ಹಂಗೆ ಥ್ಯಾಂಕ್ ಯು ಅಂತ ಹಗ್ ಮಾಡಿದ್ರೆ ಮುಂದೆ ಹ್ಯಾಪಿ ಬರ್ಡೇ. ನಿಂದು ಬರ್ತಡೇಗೆ ಮತ್ತೆ ನನಗೆ ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಆಗಿ ಹೇಳಿದ್ಲು. ನಿನ್ ಬರ್ತಡೇಗ್ ಜಾಸ್ತಿ ಖುಷಿ ಆಯ್ತಾ, ಇದಕ್ ಜಾಸ್ತಿ ಖುಷಿ? ಇದಕ್ಕೆ ಬರ್ತಡೇಗಂದ್ರೆ ಹೆಂಗೂ ಕೇಕ್ ಕಟ್ ಮಾಡ್ತೀರಾ, ಹೆಂಗೂ ಗಿಫ್ಟ್ಸ್ ಕೊಡ್ತೀರಾ ಅಂತ ಗೊತ್ತಿತ್ತು. ಇದು ಅಂದ್ರೆ ಏನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾ ದಿನ ಆಗಿ ಅಷ್ಟು ದಿನ ನೋಡಕ್ ಬಂದಿದ್ದೀರಾ ಅಂದ್ರೆ ತಟ್ಟೆ ತೊಳಿತಾ ಇದ್ದೆ. ಯಾರು ಆತರ ಹಿಂದೆ ಬಂದು ಹಗ್ಗೆ ಮಾಡಲ್ಲ, ಯಾರಿದು ಅಂತ ಒಂದ್ ಸೆಕೆಂಡ್ ಹಂಗೆ ಭಯ ಆಯ್ತು. ಆ ಭಯ ಹಂಗೆ ಖುಷಿ ಆಗೋಯ್ತು. ಭಯ ಯಾಕಾಯ್ತು? ಹೌದು, ಯಾರು ಹಗ್ ಮಾಡಲ್ವಲ್ಲ ಆತರ. ಕ್ಯೂರಿಯಸ್ ಭಯ. ಯಾರಾದ್ರೂ ಸಡನ್ ಆಗಿ ಬಂದಿ ಯಾರು ಇಲ್ದಿರುವಾಗ ಬಂದಾಗ ಮಾಡಿದ್ರೆ
ಕೂತ್ಲು ಹೇಳು ಭಯ ಬಾಯ್ ಫ್ರೆಂಡ್ ನೋಡೋತರ ಖುಷಿ ಆಯ್ತಾ ಹಿಂಗ್ ಕೈ ಹಾಕೊಂಡಿದ್ದೀನಿ ಹಿಂಗೆ ಖುಷಿ ಆಯ್ತಾ ಖುಷಿ ಆಯ್ತು ಅವಳು ನೋಡ್ತಿದ್ದೆ ಅವಳನ್ನೇ ನೋಡ್ ಕೇಳ್ತಿ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಆಮೇಲೆ ಏನ್ ಇವತ್ತು ಪ್ಲಾನ್ಸು ಪ್ಲಾನ್ ಇನ್ನ ಹಾಕ್ಬೇಕು ಪ್ಲಾನ್ ಹಾಕಿದ್ಮೇಲೆ ಹೇಳ್ತೀವಿ ಯಾರ ಹತ್ರ ಹೇಳ್ತೀವಿ ಟ್ರೀಟ್ ಎಲ್ಲ ಸಿಗ್ತದೆ ಏನ್ ಕೊಡ್ತೀವಿ ಸುತ್ತ ನೋಡೋಣ ಬನ್ನಿ ಬಾಯ್ 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 ಡೇಟ್ ಚೆನ್ನಾಗಿತ್ತಾ ಡೇಟ್ ಚೆನ್ನಾಗೇನೋ ಇತ್ತು ಬಜೆಟ್ ನಿಂದೆ ಖರ್ಚಾಗಿ ನೋಡಿ ಇವಾಗ್ಲೂ ನನ್ನ ಕಂಡ್ಕೊಂತ ಇಲ್ಲ ಸರ್ಪ್ರೈಸ್ ಕೊಟ್ಟಾಗ ನನ್ನ ಕಂಡ್ಕೊಂಡಿಲ್ಲ ನೀವು ತಾನೇ ಅಲ್ಲಿ ತಾನೇ ಮುದ್ದು ಮಾಡ್ತಿದ್ದು ಅಲ್ಲಿ ತಾನೇ ಕ್ಯಾಮ್ರಾ ಇದೆ ಅದೆಲ್ಲ ಗೊತ್ತಿಲ್ಲ ಹೋಗಿಲ್ಲ ಅವಳು ನೀವು ತಾನೇ ಸರಿ ಓಕೆ ಆಕ್ಚುಲಿ ನೀವು ತಾನೇ ಅಂದ್ಲು ನೋಡ್ದ ನೀವ್ ತಾನೇ ಅಂದಿದ್ದು ಬೇಕಿದ್ರೆ ರೀವೈನ ಚೆಕ್ ಮಾಡಿ ರಿವ್ಯೂ ಮಾಡಿ ಸರಿ ಖುಷಿ ಆಯ್ತಾ ಬಂದಿದ್ದು ಎಷ್ಟು ಇಷ್ಟು ಇಷ್ಟೇನಾ 1 ಎಕರೆ ಅಷ್ಟು ಯಾರ್ ಗೊತ್ತಾ ಎಕರೆ ಅಂದ್ಲು ಇವತ್ತೆಲ್ಲ ಸೈಟ್ ಬಗ್ಗೆ ಮಾತಾಡ್ತಿದ್ವಿ ಅದಕ್ಕೆ ಸರಿ ಬಾಯ್ ಮೇಡಮ್ ಇಷ್ಟೊತ್ತು ಸೈಲೆಂಟ್ ಆಗಿದ್ಲು ಇವಾಗ ಹೊಡ್ತೀವಿ ಅನ್ನೋ ಟೈಮಲ್ಲಿ ಆಕ್ಟಿವ್ ಆಗ್ತವಳೆ ಸರಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ See you then. ಬಾಯ್